ಗೌರವಾನ್ವಿತ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಗೌರವ ಸಮರ್ಪಣೆ. ದಯವಿಟ್ಟು ಚಪ್ಪಾಳೆ ಬರಬೇಕು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಕರ್ನಾಟಕದ ಅತ್ಯಂತ ಪ್ರಭಾವಿ ರಾಜಕಾರಣಿ, ಕಾರ್ಯಕರ್ತರ ಪಾಲಿನ ಮಾಸ್ ಲೀಡರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಂದಾಕ್ಷಣ ನಮಗೆ ನೆನಪಾಗೋದೆ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು. ಅವರ ಎಲ್ಲಾ ಕನಸುಗಳು ನನಸಾಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾರೈಸೋಣ. ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆಗೆ ಕಳೆದಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ನಮ್ಮ ಹ್ಯಾರಿಸ್ ರಿಲ್ಯಾಕ್ಟರ್ ತೋರಿಸ್ತಾ ಟಿವಿಡಿ ಬಂದೋಳೆ. ನಮ್ಮ ಸ್ಪೀಕರ್ ಸಾಹೇಬ್ರು ಖಾದರ್ ಸಾಹೇಬ್ರೆ ಫಸ್ಟ್ ಕ್ಲಾಸ್ ಮೇಸ್ಟರ್ ತರ ಪಾಠ ನಮಗೂ ಅಲ್ಲೂ ಹೇಳ್ತಾವ್ರೆ, ನಿಮಗೂ ಇಲ್ಲೂ ಹೇಳಿದ್ರು. ಈಗ ಸೊ ರಾಮಲಿಂಗ ಸಾಹೇಬ್ರು ರೆಡ್ಡಿ ಅವರು ಹೋದ್ರು, ಮಿತ್ರ ಹ್ಯಾರಿಸ್ ಅವರು, ರಹೀಂ ಖಾನ್ ಅವರು, ಮಧು ಬಂಗಾರಪ್ಪನವರು, ಪ್ರಶಾಂತ್, ದಯಾನಂದ್, ಶ್ರೀಧರ್, ಶಿವಕುಮಾರ್, ಮುರಾನಾ, ಇನ್ನೆಲ್ಲ ಬಹಳ ಜನ ಎಲ್ಲ ಹಿರಿಯರೆಲ್ಲ ಇದ್ದೀರಿ, ಮಾಧ್ಯಮ ಸ್ನೇಹಿತರಿದ್ದೀರಿ. ಈ ವರ್ಷ ಸಾಧನೆ ಮಾಡಿ, ಬದುಕಿನಲ್ಲಿ ಸಾಧನೆ ಮಾಡಿ ಈ ಪ್ರೆಸ್ ಕ್ಲಬ್ ವತಿಯಿಂದ ತಾವೆಲ್ಲ ಪ್ರಶಸ್ತಿಯನ್ನ ಪಡೆದಿದ್ದೀರಿ. ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು, ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ಕೂಡ ಎಲ್ಲರೂ ಕೂಡ ಪಡ್ತಿದ್ದೀರಿ. ಯಾರು ಪಡ್ಕೊಂಡಿದ್ದೀರಿ ಅವ್ರಿಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ತುಂಬುವುದರಿಂದ ಶುಭವನ್ನು ಹಾರೈಸ್ತೇನೆ. ನೀವು ಬರೀ ವ್ಯಕ್ತಿ ಮಾತ್ರ, ನಿಮಗೆ ಕಷ್ಟಪಟ್ಟು ನಿಮಗೆ ದುಡಿದು ಸಹಾಯ ಮಾಡಿದಂತ ನಿಮ್ಮ ಕುಟುಂಬ ಅಂದ್ರೆ ಧರ್ಮಪತಿ ಒಬ್ಬರೇ ಅಲ್ಲ, ಬೆಳಿಗ್ಗೆ ಸಾಯಂಕಾಲ ನಿಮ್ಮ ಎಂಪ್ಲಾಯೀಸ್, ನಿಮ್ಮ ಜೊತೆಯಲ್ಲಿ ಸಾಧನೆಗೆ ಇದ್ದಂತ ಶ್ರಮ ಪಟ್ಟಂತ ಪ್ರತಿಯೊಬ್ಬರು ಕೂಡ ಈ ಅಭಿನಂದನೆ ಸೇರಬೇಕು ಅಂತ ಹೇಳಿ ನಾನು ಭಾವಿಸ್ಕೊಂಡು, ಏಕೆಂದ್ರೆ ಒಂದು ಸಣ್ಣ ವ್ಯಕ್ತಿಗಳು ಕೂಡ ಈ ಹುಲ್ಕಡ್ಡಿ, ನಾವು ಹುಲ್ಕಡ್ಡಿನ ಏನು ಹುಲ್ಕಡ್ಡಿ ಅನ್ನಂಗಿಲ್ಲ. ಈಗ ಗಣೇಶನ ಮಾಡಬೇಕಾದ್ರೆ ಪಿಲಾತಿ ಸಗಣಿಗೆ ಒಂದು ಸಣ್ಣ ಹುಲ್ಕಡ್ಡಿ ಇಟ್ಟ ತಕ್ಷಣ ಪಿಲಾತಿ ಆಗ್ಬಿಡ್ತದೆ. ಯಾರನ್ನು ಕೂಡ ಒಂದು ಸಂಸ್ಥೆಯಲ್ಲಿ ಇವ್ರ ಕೈಲಿ ವೇಸ್ಟ್, ಇವರು ಕೆಲಸ ಇಲ್ಲ, ಇದು ಸಗಣಿ, ಇದು ಹುಲ್ಲು, ಬರೀ ಕೆಳಗಡೆ ದನಕರುಗಳಿಗಿದೆ, ಇಲ್ಲಾಂದ್ರೆ ಬೇರೆ ಇದಕ್ಕೂ ಅನುಕೂಲ ಆಗ್ತದೆ ಅನ್ನೋದು ಯಾರು ಬಿಡಂಗಿಲ್ಲ. ಡಿ.ವಿ.ಜಿ ಅವ್ರು ಹೇಳ್ತಾರೆ, ಏನಾನು ಮಮ್ಮಾಡು ಕೈಗೆ ದೊರೆಜ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಈ ನಮ್ಮ ಉದುಬಿಲ್ಲ ಜಗದ ಹುಡುಗರಿಗೆ ತಾಡು ನಿಲ್ಗುದು ಮಂಕುತಿಮ್ಮ ಅಂತ. ಈ ದೇಗುಲ ಜಗತ್ತ ಗುಡಿಯಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಅವಕಾಶಗಳಿದ್ದೇ ಇದೆ ಅಂತ ಹೇಳಿ ಡಿ.ವಿ.ಜಿ ಅವರು ಹೇಳ್ತಾರೆ. ನಮ್ಮ ಹೆಣ್ಮಗಳು ಆ ಜ್ಯೋತಿ ಬೆಳೆಸ್ಬೇಕಾದ್ರೆ ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡುದು, ಸ್ವಲ್ಪ ಕಲಿಬೇಕಮ್ಮ, ನೀನು ಶ್ಲೋಕ ಸರಿ ಕಲಿಬೇಕು. ಶ್ಲೋಕ ನೀನೆ ತಿರ್ಗಾ ತನಕ ಓದ್ಬೇಕು. ಏನೋ ಶ್ಲೋಕ ನಾನು ಹೇಳ್ತೀನಿ ಕೇಳ. ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶ. ಪ್ರತಿಯೊಂದು ಪದನೂ ಬಹಳ ಅರ್ಥಗರ್ಭಿತವಾಗಿರ್ಬೇಕು ಶ್ಲೋಕದಲ್ಲಿ. ಅದು ಸ್ವಲ್ಪ ಸರಿ ಇರಲಿಲ್ಲ, ಸ್ವಲ್ಪ ಮಿಸ್ಗೈಡ್ ಆಗಿದೆ, ಅದನ್ನು ಕರೆಕ್ಟ್ ಮಾಡ್ತಾ ಇದ್ದೀನಿ. ಏಕೆಂದ್ರೆ ಎಲ್ಲರೂ ಕೂಡ ಕತ್ತಲಿಂದ ಬೆಳಕು ಹೋಗ್ಬೇಕು, ಆರೋಗ್ಯವಂತರಾಗಿರ್ಬೇಕು, ಐಶ್ವರ್ಯವಂತರಾಗಿರ್ಬೇಕು, ಬದುಕಿನಲ್ಲಿ ನೆಮ್ಮದಿ ಸಿಗ್ಬೇಕು. ಅದಕ್ಕೆ ಈ ಜ್ಯೋತಿ, ನಾವೆಲ್ಲ ಹಚ್ಚಿರೋ ಜ್ಯೋತಿ ಇಷ್ಟು ಸಂತೋಷವಾಗಿ ಇದೆ. ಆ ಜ್ಯೋತಿ ಇಷ್ಟು ಬೆಳಿಬೇಕಾದ್ರೆ ಅದರಿಂದ ಎಣ್ಣೆ ಇದೆ, ಬತ್ತಿ ಇದೆ, ಅದು ಇದೆರಡು ಸುರುಟ್ತಾ ಇರ್ತದೆ. ಅದು ಸುಡೋದು ಯಾರು ಗೊತ್ತಾಗೋದಿಲ್ಲ, ಆ ಬೆಳಕು ಮಾತ್ರ ಕಾಣ್ತಾ ಇರ್ತದೆ. ಹಂಗೆ ನೀವು ಯಾರು ಇವತ್ತು ಪ್ರಶಸ್ತಿ ಪಡೆದಿದ್ದೀರಿ, ಬೇಕಾದಷ್ಟು ಹೇಳ್ತಿದ್ದೀರಿ ಜೀವನದಲ್ಲಿ. ನಾನು ಹೇಳ್ತಾ ಇರ್ತೀನಿ, ಕಲ್ಲು ಪ್ರಕೃತಿ ಕಳೆದರೆ ಆಕೃತಿ ಪೂಜಿಸದ ಸಂಸ್ಕೃತಿ ಅಂತ. ಹಂಗೆ ನೀವೆಲ್ಲ ಇಷ್ಟು ಶ್ರಮ ಪಟ್ಟು ಇವತ್ತು ಅಭಿನಂದನೆ ನಿಮ್ಗೆಲ್ಲ ಮಾಡಿರ್ಬೇಕಾರೆ, ಸನ್ಮಾನ ಮಾಡಿರ್ಬೇಕಾರೆ, ಈ ಹಾರ ಇದೆಯಲ್ಲ ಬಹಳ ಭಾರ ಇದು, ಸಾಬಾನ ಬಹಳ ಭಾರ ಇದು.
ಸೊ ಹಂಗಂತ ಈ ಸನ್ಮಾನ ಆಯ್ತು ಅಂದ ತಕ್ಷಣ ಮುಗಿದೋಯ್ತು ಅಂತ ತಿಳ್ಕೊಳ್ಬೇಡಿ. ಮೋರ್ ರೆಸ್ಪಾನ್ಸಿಬಿಲಿಟಿ ಇದೆ, ಇನ್ನು ಹೆಚ್ಚಿಗೆ ಸೇವೆ ಮಾಡಬೇಕು ಅಂತೇಳಿ ಪ್ರಶಸ್ತಿಯನ್ನ ನಿಮ್ಗೆ ಈ ಸಂದರ್ಭದಲ್ಲಿ ಕೊಟ್ಕೊಂಡು ಬಂದಿದ್ದಾರೆ. ನೀವು ಮಾಧ್ಯಮದವ್ರು ಕರೆದಿದ್ದೀರಿ, ನನಗೆ ನಿಮ್ ಕಂಡ್ರೆ ಸ್ವಲ್ಪ ಒಂದು ಟೈಮ್ ಅಲರ್ಜಿ ಆಯ್ತದೆ. ಆದ್ರೂ ವಿಧಿ ಇಲ್ಲ, ನಾನು ಬಿಡಂಗಿಲ್ಲ, ನಾವು ನಿಮ್ ಬಿಡಂಗಿಲ್ಲ. ನೀವೊಂದು ಟ್ರೈನಿಂಗ್ ಸ್ಕೂಲ್ ಮಾಡಬೇಕು ಪ್ರೆಸ್ ಕ್ಲಬ್ ಅವರು. ಈ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಗಂತೂ ಬೆಳಗ್ಗೆ ಸಾಯಂಕಾಲ ನಿದ್ದೆ ಮಾಡ್ಕೊ ಮನೆಗೆ ಬಾಯಿಗೆ ತಂದು ಇರ್ತಾನೆ ಇರ್ತೀವಿ ನೀವು. ಅದು ನಿಜ ಏನು ನಡೆದಿದೆ ಅಂತ ನಮ್ಗೆ ಗೊತ್ತಿರೋದು ಎಲ್ಲ ಬಂದ್ಬಿಡ್ತೀವಿ. ಅವ್ರು ಯಾರೋ ಅಶೋಕ್ ಅಣ್ಣಂದು ಕುಮಾರಸ್ವಾಮಿ ಪಾಪ ಅವ್ರು ಅಂದಿರೋದೇ ಇಲ್ಲ, ತಕ್ಷಣ ಬಂದು ಬಾಯಿಗೆ ಇಟ್ಬಿಡ್ತೀವಿ ಅವ್ರ ಅಣ್ಣಂದು ಅಂತ. ಅಂಥವ್ರಿಗೆಲ್ಲ ಯಾವ ರೀತಿ ನೀವು ಪಾಠ ಕಲಿಸ್ಬೇಕು ಅಂತ, ಯಾಕೆಂದ್ರೆ ಸತ್ಯ ನುಡಿಬೇಕು, ಮಿಸ್ಗೈಡ್ ಆಗ್ಬಾರ್ದು. ನನಗೆ ಬೇಕಾದಷ್ಟು ಇಂಥ ಸಂದರ್ಭದಲ್ಲಿ ಅನುಭವ ಆಗಿದೆ. ಅಂತ ಯಾರು ಮಿಸ್ಗೈಡ್ ಮಾಡಿ ಸಮಾಜನ ಹೊಡಿಲಿಕ್ಕೆ, ಅಶಾಂತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಂಥವ್ರಿಗೆ ನೀವು ಅವ್ರಿಗೆ ಪಾಠ ಕಲಿಸುವಂತ ವ್ಯವಸ್ಥೆ ನಿಮ್ಮಲ್ಲಿ ಕೂಡ ಆಗ್ಬೇಕು. ಯಾಕೆಂದ್ರೆ ಇದು ಬಹಳ ದೊಡ್ಡ ಜವಾಬ್ದಾರಿ. ನಾನು ಹೇಳ್ತಾ ಇರ್ತೀನಿ, ಟೀಕೆಗಳು ಸಾಯ್ತವೆ, ಕೆಲಸಗಳು ಕುಡಿತವೆ ಅಂತ. ಈಗ ನನಗೂ ನಿಮ್ ಮೇಲೆ ಟೀಕೆ ಮಾಡಕ್ ನಂಗೆ ಇಷ್ಟ. ಏನ್ ಟೀಕೆ ಮಾಡೋಣ ಇವತ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಇಷ್ಟು ನಾವೆಲ್ಲ ಇದ್ದೀವಿ, ಹೆಣ್ಣು ಕುಟುಂಬದ ಹೆಣ್ಣು, ಒಂದೊಂದು ಸಕ್ಸಸ್ ಸ್ಟೋರಿ ಮುಂದೆ ಪಾಪ ಹೆಣ್ಮಕ್ಳು ಬಂದಿದ್ರು. ನೀವೊಂದು 4 ಜನ ಹೆಣ್ಮಕ್ಳಿಗೆ ಸನ್ಮಾನ ಮಾಡಿದ್ರು ನಾನೇ ಒಂದು ಖುಷಿ ಪಡ್ತಿದ್ದೆ. ಒಬ್ರು ಹೆಣ್ಮಕ್ಳು ಇರುವಲ್ಲ ಅಂತ ಸ್ವಲ್ಪ ಬೇಜಾರಾಗ್ತದೆ. ಹೆಣ್ಮಕ್ಳು ಕೂಡ ಸಾಧನೆ ಮಾಡಿದ್ರು ಬಹಳ ಜನ ಇದ್ದಾರೆ. ಹೆಣ್ಮಕ್ಳು ಸಾಧನೆ ನಿಮ್ಮಲ್ಲೂ ಮಾಧ್ಯಮದಲ್ಲೂ ಸೇವೆ ಮಾಡಿದಂಥವ್ರು ಇದ್ದಾರೆ, ಬೇರೆ ಕೂಡ ಸಮಾಜದ ಸೇವೆ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಸ್ವಲ್ಪ ರೆಕ್ಟಿಫೈ ಮಾಡ್ಕೊಳ್ಳಿ. ಆಗ್ಬೋದಲ್ಲ? ಶ್ರೀಧರ್ ಮತ್ತು ತಂಡ ಪ್ರೆಸ್ ಕ್ಲಬ್ ಅವ್ರಿಗೆ ಒಂದು ಸ್ಮಾಲ್ ಹಿಂಟ್ ನಾನು ಕೊಡ್ತಾ ಇದ್ದೀನಿ. ಸೊ ಮಹಿಳಾ ಸಬಲೀಕರಣದಲ್ಲಿ ಇದ್ದೀವಿ. ಈ ನೆಕ್ಸ್ಟ್ ಇಯರ್ ಇಂದ ಏನು ಮಾಡೋಕ್ಕಾಗಲ್ಲ, 33% ಬೇರೆ ಬಂದ್ಬಿಡ್ತದೆ. ಲೀಡರ್ಸ್ ಆಗೋಗ್ತಾರೆ. ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ರಿಸರ್ವೇಶನ್ ಬಂದಿದೆ. ಈಗಾಗಲೇ ನಮ್ಮ ಕಾರ್ಪೊರೇಷನ್ ವರೆಗೂ 50% ಆಗೋಗಿದೆ. ನೆಕ್ಸ್ಟ್ ಅಸೆಂಬ್ಲಿಗೆ ಪಾರ್ಲಿಮೆಂಟ್ ಬರ್ತದೆ, ನಾವೇನು ಮಾಡೋಕ್ಕಾಗಲ್ಲ. ಸೊ ನಾವೆಲ್ಲ ಸೇರಿ ಉಳಿಸ್ಕೊಳ್ಬೇಕು. ಇವತ್ತು ಮಾಧ್ಯಮ ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ಬೆಳೀತಾ ಇದೆ. ಕಾಂಪಿಟೇಷನ್ ಜಾಸ್ತಿ ಇದೆ, ರಿಸರ್ಚ್ ಜಾಸ್ತಿ ಮಾಡಬೇಕಾಗಿದೆ. ಪ್ರಿಂಟ್ ಮೀಡಿಯಾಗೆ ಬಹಳ ತೊಂದರೆ ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಈಗೆಲ್ಲ ವಿವಿಧ ರೀತಿಯಲ್ಲಿ ಬೇಕಾದಷ್ಟು ಜನ ವೈಯಕ್ತಿಕವಾಗಿ ತಮ್ಮ ಬದುಕನ್ನು ಕಟ್ಕೊಳ್ಳುವಂತ ಬೇಕಾದಷ್ಟು ಯೂಟ್ಯೂಬರ್ಸು ಮತ್ತೊಂದೆಲ್ಲ ಕೂಡ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ಟೇಕ್ ಓವರ್ ಆಗ್ತಾ ಇದೆ. ಈ ಮಧ್ಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಈ ಮುಂದಕ್ಕೆ ನೆಕ್ಸ್ಟ್ 10 years ಯಾರು ಎಲ್ಲಿ ತಿಳ್ಕೊಂಡು ಬಿಡ್ತಾರೋ ಗೊತ್ತಿಲ್ಲ, ಯಾರು ನೀರು ಕಟ್ ಪೇಸ್ಟ್ ಮಾಡಿ ಹೊಡಿತಾರೋ ಗೊತ್ತಿಲ್ಲ. ಸೊ ಅದು ಕೂಡ ಒಂದು ದೊಡ್ಡ ವಿಚಾರ ಕೂಡ ಇದೆ. ಇವತ್ತು ಬಹಳ ಜನ ವೇದನೆ ಇಲ್ಲದೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಶ್ರಮ ಇಲ್ಲದೆ ಫಲ ಇಲ್ಲ. ಸಾಧನೆ ಮಾಡೋದು ಸುಲಭನೂ ಅಲ್ಲ. ಸೊ ಹಂಗೆ ಈ ಸಂದರ್ಭದಲ್ಲಿ ನಾವು ಕೂಡ ಈ ಪ್ರೆಸ್ಗೆ ಯಾರು ಪ್ರಶಸ್ತಿ ಪಡ್ಕೊಂಡಿದ್ದೀರಿ, ಪ್ರೆಸ್ ಫ್ರೆಂಡ್ಸ್ ಇರ್ಬೋದು, ಉದ್ಯಮಿಗಳಿರ್ಬೋದು, ಎಲ್ಲರೂ ಕೂಡ ಬೇಕಾದಷ್ಟು ಶ್ರಮ ಎಲ್ಲ ಇದೆ. ನಮ್ಮ ರಾಜ್ಯದಲ್ಲಿ ಪ್ರೆಸ್ ಅವ್ರಿಗೆ ಬೇರೆ ರಾಜ್ಯ ಕಂಪೇರ್ ಮಾಡುತ್ತೆ. ತಮಿಳುನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ನಾನೆಲ್ಲ ದೂರಕ್ಕೆ ಹೋಗ್ತಾ ಇಲ್ಲ. ಬೇರೆ ರಾಜ್ಯಕ್ಕೆ ಕರ್ಕೊಂಡೋಗಿ ನಿಮ್ಗೆ ಜಾಸ್ತಿ ಫ್ರೀಡಮ್ ಜಾಸ್ತಿ ಇದೆ. ನಾವು ನಮ್ಗಳ ಮೇಲೆ ಏನ್ ಬರೆದ್ರು ಕೂಡ ನಾವು ಸುಮ್ಮನೆ ಬಿಟ್ಬಿಡ್ತೀವಿ. ಯಾವುದೇ ಆಗಲಿ, ಬಿಜೆಪಿ ಆಗಲಿ, ದಳ ಆಗಲಿ, ಕಾಂಗ್ರೆಸ್ ಆಗಲಿ, ಸುಮ್ಮನೆ ಅದೇ ನಾನು ನೋಡಿದ್ದೇನೆ. ಬೇರೆ ರಾಜ್ಯದಲ್ಲೆಲ್ಲ ಅಷ್ಟು ಸಲೀಸಾಗಿ ನಿಮ್ಗೆ ಇಷ್ಟು ಫ್ರೀಡಮ್ ಇಲ್ಲ. ನಾನು ವಸತಿ ಗವರ್ನರ್ ಭೇಟಿ ಮಾಡಕ್ಕೆ ಹೋಗಿದ್ದೆ. ಈಗ ಇಲ್ಲ, ಗವರ್ನರ್ ಅವರು ತಿಳ್ಕೊಂಡ್ರು. ನಮ್ಮ ತಮಿಳುನಾಡು ಗವರ್ನರ್ ಆಗಿದ್ರು, ಹಿಂದೆ ಮಹಾರಾಷ್ಟ್ರ ನಮ್ಮ ಆಂಧ್ರ ಚೀಫ್ ಮಿನಿಸ್ಟರ್ ಆಗಿದ್ರು. ನನ್ನ ಬಹಳ ಸ್ನೇಹಿತರಿದ್ರು. ಆಗ ಹೋಗಿದ್ದೆ. ಅವ್ರು ಹೇಳ್ತಾ ಇದ್ರು, 1 ತಿಂಗಳು 1.5 ತಿಂಗಳು ಆಯ್ತು, 2 ತಿಂಗಳು ಆಯ್ತು ಡಿಕೆ ಜೈಲಲ್ಲಿ ಹೋಗಿ ಅದೆಲ್ಲ ರೆಸ್ಟ್ ಹೌಸ್ ಅಲ್ಲಿ ಸೇರ್ಕೊಂಡ್ರು. ಇವತ್ತವರೆಗೂ ಇನ್ನ ಇದಕ್ಕೆ ಚೆನ್ನೈಗೆ ಬಂದಿಲ್ಲ. ಒಬ್ಬ ಮೀಡಿಯಾನು ಒಂದು ಪದನೂ ಬರಲಿಲ್ಲ ಡಿಕೆ ಅವರು. ನಾನೆಲ್ಲ ಕಲ್ಕಲ್ ಮಾತಾಡಿದೆ, ಎಲ್ಲ ಎದುರ್ಕೊಂಡು ಗಡಗಡ ಅಂತ ನಡೀತಾ ಇದ್ರು ಅಂತ ನನಗೆ ಗವರ್ನರ್ ಅವ್ರು ಹೇಳಿದ ಮಾತು. ಯಾಕಂದ್ರೆ ಇಬ್ರು ಇಲ್ಲ, ಜಯಲಲಿತನೂ ಇಲ್ಲ, ಗವರ್ನರ್ ಇಲ್ಲ, ಅದಕ್ಕೆ ಧೀರಾಗಿ ಹೇಳ್ತಾ ಇದ್ದೀನಿ. ಸೊ ಹಂಗೆ ಕೆಲವು ರಾಜ್ಯಗಳಲ್ಲಿ ಒಂದೊಂದು ರೀತಿ ಇದೆ. ಬಟ್ ನಾವು ನೀವೆಷ್ಟೇ ಏನೇ ಹೇಳಿದ್ರು ಕೂಡ ನಮ್ಮನ್ನ ತಿಂತಾ ಇದ್ದೀರಿ, ತೀಡ್ತಾ ಇದ್ದೀರಿ, ನಮ್ಮನ್ನ ಬದಲಾವಣೆ ತರ್ತಾ ಇದ್ದೀರಿ ಅಂತ ಹೇಳಿ ನಾವು ನಿಮ್ಮೆಲ್ಲರಿಗೂ ಕೂಡ ಬಹಳ ಗೌರವದಿಂದ ನಮ್ಮ ರಾಜ್ಯದಲ್ಲಿ ನಿಮಗೆ ಅಷ್ಟು ಫ್ರೀಡಮ್ ಅನ್ನು ನಾವು ಕೊಟ್ಟಿದ್ದೇವೆ. ಮಹಾತ್ಮ ಗಾಂಧೀಜಿಯವರು ಕೂಡ ಅನೇಕ ಸಂದರ್ಭದಲ್ಲಿ
ಹೇಳಿದ್ದಾರೆ. ಇವತ್ತು ಉದ್ಯಮದ ಕೈಲಿ ಸಿಕ್ಬಿಟ್ಟಿದೆ ಮೀಡಿಯಾ. ನನ್ನ ಹೆಸರುಗಳನ್ನ ಯಾವ ಮೀಡಿಯಾ ಏನು ಅಂತ ನಾನು ಹೇಳಕ್ ಹೋಗುದಿಲ್ಲ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ತಾವೆಲ್ಲ ತಮ್ಮದೇ ಆದಂಥ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಸಮಾಜಕ್ಕೆ ಒಳ್ಳೇದಾಗೋ ದೃಷ್ಟಿಯಲ್ಲಿ, ಯಾಕೆಂದ್ರೆ ಸಮಾಜದ ನಮ್ಮ ಖಾದರ್ ಸಾಹೇಬ್ ಹೇಳಿದಂಗೆ ಸಮಾಜದ 4 ಕಣ್ಣಲ್ಲಿ ನೀವು ಒಂದು ಪಿಲ್ಲರ್, 4 ಪಿಲ್ಲರ್ಸ್ ಡೆಮೋಕ್ರಸಿ: ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾರ. ನಾವೇನ್ ಮಾಡಿದ್ರು ನಮ್ಮನ್ನು ಟೀಕೆ ಮಾಡಬಹುದು, ಜಡ್ಜಸ್ ಮಾಡಿದ್ರು ಟೀಕೆ ಮಾಡೋಂಥ ಅವಕಾಶ ಇದೆ, ಕಾರ್ಯಾಂಗ ಮಾಡಿದ್ರು ಟೀಕೆ ಮಾಡೋಂಥ ಅವಕಾಶ ಇದೆ. ನೀವೇನು ಹೆಚ್ಚು ಕಮ್ಮಿ ಮಾಡಿದ್ರು ಕೂಡ ನಿಮಗೂ ಕೂಡ ಬುದ್ಧಿ ಹೇಳೋಂಥ ಕೋರ್ಟ್ ಕೂಡ ಇದೆ, ನ್ಯಾಯಾಂಗ ಕೂಡ ಇದೆ. ಸೊ ನಮ್ಮ ರಾಜ್ಯದಲ್ಲಿ ಜುಡಿಷಿಯರಿ ಮತ್ತು ಅಡ್ಮಿನಿಸ್ಟ್ರೇಷನ್ ಮತ್ತು ಇದು ಕೂಡ ಪೊಲಿಟಿಕಲ್ ಲೀಡರ್ಶಿಪ್ ಕೂಡ ಶಾಸಕಾಂಗ ಎರಡು ಕೂಡ ಒಂದೊಂದು ಕಡೆ ನೋಡ್ತಾ ಇದೆ. ವಿ ಬೋತ್ ಫೇಸ್ ಈಚ್ ಅದರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತದಿದೆ. ಅಟರ ಕಚೇರಿ ವರ್ಸಸ್ ವಿಧಾನಸೌಧ ಎರಡು ಕೂಡ ನೋಡ್ತಾ ಇದ್ದೀವಿ. ಸೊ ಬಹಳ ಹುಷಾರಾಗಿ ನಾವೆಲ್ಲ ಸೇರಿ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಬೇಕು. ಬಹಳ ಜನ ಸಾಧನೆ ಮಾಡಿದ್ದೀರಿ, ಶ್ರಮ ಪಟ್ಟಿದ್ದೀರಿ, ನಿಮ್ಗೆ ಅವರು ಗುರುಸಿದ್ದಾರೆ. ನನಗೊಂದು ಶಾಲೆಯಲ್ಲಿ ಒಂದು ಮೇಷ್ಟ್ರು ಹೇಳ್ಕೊಟ್ಟದ ಶ್ಲೋಕ ನನಗೆ ಬಂತು: ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರ ಇದಂ ಶರೀರ. ಅಂದ್ರೆ ಪರೋಪಕಾರಾಯ ಫಲಂತಿ, ಅದು ಮರ ಇದೆಯಲ್ಲ, ಈ ಮರಕ್ಕೇನು ಸ್ವಂತಕ್ಕೇನು ಪ್ರಯೋಜನ ಅಂತೆ. ಇದು ಬೇರೆಯವ್ರಿಗೆ ನೆರಳು ಕೊಡೋದು, ಸೌದೆ ಕೊಡೋದು, ಹಣ್ಣು ಕೊಡೋದು, ಹಿಂಗೆ ಉಪಯೋಗ ಬರ್ತದಂತೆ. ಇಲ್ಲ ಎಲೆ ಬಿದ್ದರೆ ಅದು ಗೊಬ್ಬರ ಆಗ್ತದೆ. ಅದು ಸ್ವಂತಕ್ಕೇನು ಮರಕ್ಕೇನು ಪ್ರಯೋಜನ ಆಗೋದಿಲ್ಲ. ದುಹಂತಿ ಗಾವ ಅಂದ್ರೆ ಈ ಹಾವು ಅದಿದೆಯಲ್ಲ, ಹಸು, ಅದಕ್ಕೂ ಏನೋ ಸ್ವಂತಕ್ಕೇನೋ ಪ್ರಯೋಜನ ಇಲ್ಲವಂತೆ. ಅದು ಕೂಡ ಹೊಲ ಉಳೋದು, ಗೊಬ್ಬರ ಕೊಡೋದು, ತುಪ್ಪ ಕಾವು ಕೊಡೋದು, ಅದರಿಂದ ತುಪ್ಪ ಮಾಡೋದು, ಅದು ಕೂಡ ಅದು ವೈಯಕ್ತಿಕವಾದೇನೋ ಪ್ರಯೋಜನ ಆಗುತ್ತೆ. ವಹಂತಿ ನದಿ ಅಂದ್ರೆ ನದಿ, ಅದು ಕೂಡ ಹರಿತಾ ಇರ್ತದೆ, ಅದಕ್ಕೇನು ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ. ಅದು ಬೇರೆಯವ್ರಿಗೆ ಕುಡಿಯಕ್ಕೆ ನೀರು ಕೊಡೋದು, ಜಮೀನ್ ನೀರು ಕೊಡೋದು, ಇಂಡಸ್ಟ್ರೀಸ್ ನೀರು ಕೊಡೋದು, ಎಲ್ಲರೂ ಕೂಡ ಬೇರೆಯವ್ರಿಗೆ ಸಹಾಯ ಮಾಡ್ತದಂತೆ ಆ ನದಿ. ಹಂಗೆ ಈ ಮನುಷ್ಯನ ಶರೀರ ಕೂಡ ಅಷ್ಟೇ. ಈಗ ನೀವು ಯಾರಾದ್ರೂ ಪ್ರಶಸ್ತಿ ಯಾರಾದ್ರೂ ಇವತ್ತು ಪಡ್ಕೊಂಡಿದ್ದೀರಿ, ನೀವೆಷ್ಟು ಸಂಪಾದನೆ ಮಾಡಿದ್ದೀರಿ, ಎಷ್ಟು ಊಟ ಮಾಡ್ತೀರಿ, ಎಷ್ಟು ಬಟ್ಟೆ ಹಾಕೋತೀರಿ, ಎಷ್ಟು ಈಗ ದಯಾನಂದ್ ಮಾಡಿದ್ರು, ಇನ್ನೊಬ್ರು ಬಂದ್ರು, ಆಫೀಸರ್ಸು ಎಲ್ಲರೂ ಮಾಡಿದ್ರು. ಯಾರಿಗೂ ವೈಯಕ್ತಿಕವಾಗಿ ನಿಮ್ದೆಲ್ಲ ಕೊನೆಗೆ ಏನ್ ಮಾಡಿದ್ರು ತಿಂಗಳಿಗೆ ಒಂದು 50,000 25,000 ಮೇಲೆ ವೈಯಕ್ತಿಕವಾದ ಖರ್ಚು ಯಾರಿಗೂ ಆಗೋದಿಲ್ಲ. ಕೊನೆಗೆ ನೀವು ದುಡಿತಾ ಇದೆ, ಯಾರು ದುಡಿತೀರಿ? ಸಮಾಜಕ್ಕೆ ದುಡಿತಾ ಇರ್ತೀರಿ. ಹಂಗೆ ಇವತ್ತು ನಿಮ್ ಕುಟುಂಬಕ್ಕೆ ದುಡಿತಾ ಇರ್ತೀರಿ, ನಿಮ್ಮ ನಂಬ್ಕೊಂಡಂತ ಸಿಬ್ಬಂದಿಗೆ ದುಡಿತಾ ಇರ್ತೀರಿ, ಹಂಗೆ ಸರ್ಕಾರಕ್ಕೆ ದುಡಿತಾ ಇರ್ತೀರಿ. ಏನೇ ವ್ಯವಹಾರ ಮಾಡಿದ್ರು ಸರ್ಕಾರಕ್ಕೆ 30% ಆದಾಯ ಬಂದ ತಕ್ಷಣ 33%, 34% ಟ್ಯಾಕ್ಸ್ ಕಟ್ಟಬೇಕು, GST ಕಟ್ಟಬೇಕು, ಇಂಟ್ರೆಸ್ಟ್ ಕಟ್ಟಬೇಕು. ಇವೆಲ್ಲ ಕೂಡ ಈ ಮಧ್ಯದಲ್ಲೇ ಜೊತೆಗೆ ನಿಮ್ಮ ಕುಟುಂಬ ಚೆನ್ನಾಗಿಡಬೇಕು, ನೀವು ನಮ್ದವ್ರು ಮಾಡಬೇಕು. ಇದು ಎಷ್ಟು ರೀತಿ ಅನುಕೂಲ ಆಗ್ತದೆ ನೋಡಿ. ಒಂದ್ ಕಡೆ ಸಾಯಿಬಾಬಾ ಒಂದಿನ ಎಲ್ಲೋ ಒಂದ್ ಕಡೆ ಯಾವ್ದೋ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ದುಡ್ಡು ಬ್ಲಡ್ ಎರಡು ಸೆಪರೇಟ್ ಆಗ್ಬೇಕು ಅಂತ. ಒಂದ್ ಕಡೆ ದುಡ್ಡು ಸೇರ್ಬಿಟ್ರೆ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಕುಡಿಕೆಯಲ್ಲಿ ಕಳ್ರು ಎಲ್ಲ ಕದ್ದು ಬಿಡ್ತಾರಂತೆ ಮನೆಗಳಲ್ಲಿ. ಹಂಗೆ ಬ್ಲಡ್ ದುಡ್ಡು ಸರ್ಕ್ಯುಲೇಷನ್ ಆಗ್ತಾ ಇರ್ಬೇಕಂತೆ, ಸಮಾಜಕ್ಕೆ ಹೋಗ್ಬೇಕಂತೆ, ವಾಪಸ್ ಬರ್ತಾ ಇರ್ಬೇಕಂತೆ, ಬ್ಯಾಂಕ್ ಅವರು ದುಡ್ಡು ಕೊಡ್ತಾ ಇರ್ಬೇಕಂತೆ, ಸರ್ಕ್ಯುಲೇಷನ್ ಆಗ್ತಾ ಇರ್ಬೇಕಂತೆ. ಹಂಗೆ ಬ್ಲಡ್ ಕೂಡ ಒಂದ್ ಕಡೆ ಏನಾದ್ರು ಸೇರ್ಬಿಡ್ತು ಅಂತಂದ್ರೆ ಅದು BP ಶುಗರು ಎಲ್ಲ ಬಂದ್ಬಿಡ್ತದಂತೆ, ಅದು ಸರ್ಕ್ಯುಲೇಷನ್ ಆಗ್ತಾ ಇರ್ಬೇಕು. ಹಂಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಸಮಾಜಕ್ಕೆ ಒಳ್ಳೇದಾಗಬೇಕಾದ್ರೆ ಎಲ್ಲ ತರದ ಸರ್ಕ್ಯುಲೇಷನ್ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಸೊ ಹಂಗೆ ಈ ಸಂದರ್ಭದಲ್ಲಿ ನಾವು ನಿಮ್ಗೆ ನಾನು ಹೇಳುದು, ಇವತ್ತು ಹೆಚ್ಚಿಗೆ ಜವಾಬ್ದಾರಿ ನಿಮ್ಮ ಮೇಲೆ. ಯಾರ್ಯಾರು ಅಭಿನಂದನೆ ಸಿಕ್ಕಿದೆ, ಸನ್ಮಾನ ಒಳಗಾಗಿದ್ದೀರಿ, ನಿಮ್ಮ ಮೇಲೆ ಹೆಚ್ಚಿಗೆ ಜನ ನಿಮ್ಮನ್ನ ನೋಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಸಾಧನೆ ಹೆಚ್ಚಲಿ ಅಂತೇಳಿ ನಾನು ತುಂಬ ಹೃದಯದಿಂದ ಹಾರೈಸಿ, ಇವತ್ತು ನಾನೇ ಜಾಸ್ತಿ ಮಾತಾಡೋದು ಸರಿ ಇಲ್ಲ, ಆದರೂ ಕರೆದಿದ್ದೀರಿ, ಬಂದಿದ್ದೀರಿ. ಹೋದ ವರ್ಷನೂ ಕೂಡ ನಾನು ಬಂದಿದ್ದೆ. ತಮಗೆಲ್ಲ ಈ ಭಗವಂತ ನನಗೆ ಒಳ್ಳೇದು ಮಾಡಲಿ, ಮಾಡೋ ಪ್ರಯತ್ನ ಮಾಡಿ. ನಾವು ಹೇಳ್ದಂಗೆ ಕರ್ಮಣ್ಯ ವಾದಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಮಾಡೋಣ, ಫಲ ಭಗವಂತನ ಬಿಡೋಣ. ಹಂಗೆ ನಿಮ್ಮ ಸಾಧನೆಗಳು ಅಜಾಮರವಾಗಿರಲಿ. ನಿಮ್ಮ ಸಾಧನೆಗಳಿಂದ ಇವತ್ತು ಜನರು ನಿಮ್ಮನ್ನ ಖುಷಿದ್ದಾರೆ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಿದೆ. ಮಾಧ್ಯಮ ಲೋಕದ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಹೇಳೋದಿಷ್ಟೇ, ನೀವು ಕೂಡ ಸ್ವಲ್ಪ ಬಹಳ ಹುಷಾರಾಗಿರಬೇಕು. ಸಮಾಜ ದೊಡ್ಡ ದೊಡ್ಡ ಲೀಡರ್ಗಳು ಬಹಳ ಕಷ್ಟಪಟ್ಟು 30 ವರ್ಷ 40 ವರ್ಷ ಸಾಧನೆ ಮಾಡ್ಕೊಂಡು ಬೆಳೆದಿರ್ತಾರೆ. ಯಾವುದೋ ಒಂದು ಸಣ್ಣ ಇಶ್ಯೂ ತೆಗೆದುಕೊಂಡು ಅವ್ರನ್ನ ಬಡದಾಕ್ಬಿಟ್ಟು ಚೆಚ್ಚಿ
ಕೊನೆಗೆ ಡಸ್ಟ್ಬಿನ್ಗೂ ಕೂಡ ಹಾಕ್ಬಿಡ್ತೀರಿ. ಸೊ ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಏನಾದ್ರು ತಿದ್ದಿವಪ್ಪ ಪಾಪ. ಯು ಶುಡ್ ನಾಟ್ ಲೀವ್. ಒಬ್ಬ ರಾಜಕಾರಣಿ ಬೆಳಿಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಬೇಕಾದಷ್ಟು ಎಷ್ಟು ಶ್ರಮ ಇರ್ತದೆ ಅಂತಂದ್ರೆ ಇದು ಏನಂದ್ರೆ ನಮ್ಮ ಇವ್ರು ಹೊರಟೋದು ಸೀಮಂತ್ ಕುಮಾರ್ ಸಿಂಗ್ ಅವ್ರ ನಮ್ಮನ್ನ ಸ್ಟೇಟ್ಮೆಂಟ್ ಏನೋ ಇತ್ತು. ಅದ್ಯಾರು ಜಾಸ್ತಿ ಕುಡಿದು ಬಿಟ್ರೆ ಎತ್ಕೊಂಡು ಮನೆಗೆ ಹಾಕ್ತೀವಿ ಅಂತ ನನಗೆ ಹೇಳ್ತಾ ಇದ್ರು. ಅದೇನೋ ಹೇಳ್ತಾ ಇದ್ರು. ಅವ್ರು ಇದ್ದಿದ್ರೆ ಹೇಳ್ತಿದ್ದೆ ನಾನು. ಈಗ ಯಾರು ಬೇಡ, ಅದ್ರ ಜೊತೆಗೆ ಚರ್ಚೆ ಮಾಡೋದು ಬೇಡ. ಸೊ ಹಂಗೆ ರಾಜಕಾರಣಿಗಳು ಉದ್ಯಮ ಕೈಯಲ್ಲಿ ಮಾಧ್ಯಮಗಳು ಕೂಡ ಈ ನಡುವೆ ಬೇಕಾದಷ್ಟು ಬೆಳ್ಕೊಂಡು ಹೋಗ್ತಾ ಇದೆ. ಅದಕ್ಕೆಲ್ಲ ಅವಕಾಶ ಸಿಗಬಾರ್ದು. ಆ ನ್ಯಾಯ ತಕ್ಕಡಿ ಏನಿದೆ, ಆ ತಕ್ಕಡಿ ಸಮಾನತೆ ಇದೆ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ತಪ್ಪು ಮಾಡಿದಾಗ ತಿದ್ದದ್ದು ತಪ್ಪಲ್ಲ. ಸೊ ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ತದ್ದೇ ಆದಂತಹ ಸ್ವಾಭಿಮಾನವನ್ನ ಬೆಳೆಸಬೇಕಾದಂತ ಸಂದರ್ಭ. ಇವತ್ತೆಲ್ಲ ಟೀಮ್ ಈಗೇನು ಈ ವರ್ಷ ಟೀಮ್ ಇದೆ, ಶ್ರೀಧರ್ ಮತ್ತು ಅವರ ಎಲ್ಲ ತಂಡದವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನಗೂ ಬಹಳ ಟೈಟ್ ಇತ್ತು ಇವತ್ತು ಕಾರ್ಯಕ್ರಮ. ಅದು ಕೂಡ ಮಾತು ಕೊಟ್ಟೆ. ಬಹಳ ಜನ ನಾವೆಲ್ಲ ಕೊಲೀಗ್ಸ್, ಮಿನಿಸ್ಟರ್ ಕೊಲೀಗ್ಸ್ ಎಲ್ಲ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಒಳ್ಳೆ ಅಧಿಕಾರಿಗಳಿಗೆ, ಉದ್ಯಮದವರಿಗೆ ಎಲ್ಲರೂ ಕೂಡ ಬಹಳ ಗೌರವದಿಂದ ಕಂಡಿದ್ದೀರಿ. ಅವ್ರ ಕುಟುಂಬದವರು ಕೂಡ ಎಲ್ಲ ಇದ್ದಾರೆ. ನಿಮ್ಮ ಮಾಧ್ಯಮಕ್ಕೆ ಏನೋ ಒಂದು ಹೊಸ ರೂಪ ಸಿಕ್ಕಲಿ. ಮುಂದಿನ ದಿನದಲ್ಲಿ ಈ ಪ್ರೆಸ್ ಕ್ಲಬ್ ಏನು ನಿಮ್ಮ ಇನ್ಸ್ಟಿಟ್ಯೂಷನ್ ಇದೆ, ಇದು ಒಳ್ಳೆ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಆಗಬೇಕು. ಇದು ನಿಮ್ಮಿಂದ ಒಂದು ಇವತ್ತಿಂದನೇ ಕಲೀರಿ. ನಿಮ್ಮ ಸರ್ಕಾರ ಬೇಕಾದಷ್ಟು ಪ್ರೋತ್ಸಾಹ ಕೊಡ್ತದೆ. ಯು ಶುಡ್ ಟ್ರೈ ಟು ಸ್ಟಾರ್ಟ್ ಎ ಸ್ಕೂಲ್. ಒಂದು ಹೊಸ ಸ್ಕೂಲನ್ನ ತಾವು ಮಾಡಿ ಹಾಕಿ. ಅರ್ಜಿ ನನ್ನ ಬಿ ಡಿ ಎ ಚೇರ್ಮನ್ ಇದ್ದಾರೆ, ನಾನಿದ್ದೀನಿ. ಒಂದು ಜಾಗ ಕೊಡ್ತೀನಿ, ಒಂದು ಎಕರೆ ಬೇಕಾದ್ರೆ ಎಲ್ಲರೂ ಒಂದು ಕಡೆ ಒಳ್ಳೆ ಸ್ಕೂಲ್ನ ನಿಮ್ಮ ಅನೇಕ ಅನುಭವ ಇದೆ. ಅವರೆಲ್ಲ ಕೆಲವೆಲ್ಲ ಸೀನಿಯರ್ಸ್ ಇದ್ದಾರೆ. ನಂಗೆ ಮೊನ್ನೆಲ್ಲ ಸಿಕ್ಕಿದ್ರು. ನಾನೆಲ್ಲ ಟ್ರಾವೆಲ್ ಮಾಡ್ತಾ ಇರಬೇಕು. ಗೋವಿಂದ ಒಳ್ಳೊಳ್ಳೆ ಸೀನಿಯರ್ಸ್ ಎಲ್ಲ 60-65 ವರ್ಷ ಆದ್ಮೇಲೆ ರಿಟೈರ್ಡ್ ಆಗಿ ಮನೇಲಿ ಕೂತಿದ್ದಾರೆ. ಹಾಕೊಂಡು ಅವ್ರ ಅನುಭವ ಎಲ್ಲ ಪಡ್ಕೊಳ್ಳಿ. ಸಮಾಜಕ್ಕೆ ನೆಕ್ಸ್ಟ್ ಕೊಡಲಿ. ಆ ಎಥಿಕಲ್ ವ್ಯಾಲ್ಯೂ ಏನಿದೆಯಲ್ಲ, ಈ ರಿಪೋರ್ಟರ್ಸ್ ಇರ್ಬೋದು, ಚೀಫ್ ಎಡಿಟರ್ಸ್ ಇರ್ಬೋದು, ಅದೆಲ್ಲ ಕೂಡ ಹೊಸ ಲೋಕಕ್ಕೆ, ಹುಡುಗರಿಗೆ, ಯಂಗ್ಸ್ಟರ್ಸ್ಗೆ ಕಲಿಸ್ಲಿ. ಸೊ ಅದಕ್ಕೆ ನೀವೆಲ್ಲ ಸಹಾಯ ಮಾಡಿ. ಇದಕ್ಕೆ ನಾವೆಲ್ಲ ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿ. ಯಾಕೆಂದ್ರೆ ನೀವು ಇರಬೇಕು. ಯಾರೇ ತಪ್ಪು ಮಾಡಿದ್ರೆ ಆ ಸಮಾಜಕ್ಕೆ, ಜನಕ್ಕೆ ಪರಿಚಯ ಮಾಡ್ಕೊಳ್ಬೇಕು. ಒಂದ್ ಕಡೆ ಜೈಲ್ ಇರ್ತದೆ, ಒಂದ್ ಕಡೆ ಬೇಲ್ ಇರ್ತದೆ. ಅದು ಇದ್ದೇ ಇರ್ತದೆ, ಏನು ಮಾಡೋಕ್ಕಾಗುದಿಲ್ಲ. ಈಗ ನಾವು ಹಿಂದೆ ಎಲ್ಲ ಒಂದು ಕಾಲ ಇತ್ತು. ನಾವು ರಾಜಕಾರಣಿಗಳು ಅಂತಂದ್ರೆ ನಮ್ಮನ್ನ ದೇವರು, ಗಾಂಧೀಜಿ ಅಂತ. ನಾನು ರಾಜಕೀಯಕ್ಕೆ ಬರ್ಬೇಕಾದ್ರೆ ನಾನು ಕರಿಯಪ್ಪದವರು ಅಂತ ನಮ್ಮ ಕ್ಷೇತ್ರದಲ್ಲಿ ಶಾಸಕರಿದ್ರು. ಅವರು ಹೋಗಿ ನಮ್ಮಮ್ಮ ಸ್ಕೂಲಿಗೆ ಸೀಟ್ ಬರಬೇಕಾಯ್ತು ನನಗೆ. ಆಗ ಹೋದಾಗ ಫಸ್ಟ್ ನಮ್ಮ ತಾತ ನಮ್ಮ ಅಪ್ಪ ಕಾಲು ಬಿಡಿಸಿದ್ರು. ಬಿಡೋ, ಇವರು ಗಾಂಧೀಜಿ MLA ಇವರು ಇದನ್ನ ಸ್ಕೂಲ್ ಕಟ್ಟವ್ರೆ, ದೇವ್ರ ಸಮಾನ, ಸ್ವಾತಂತ್ರ್ಯ ಹೋರಾಟಗಾರರು ಅಂತೇಳಿ ಕಾಲು ಬಿಡಿಸ್ತಾ ಇದ್ರು. ಈಗ ನಮ್ಮನ್ನ ನೀವು ಟಿವಿಗಳಲ್ಲಿ, ಪಿಕ್ಚರ್ಲಿ ತೋರಿಸಿದ ತಕ್ಷಣ, ನಮ್ಮನ್ನ ಖಾದಿ ಬಟ್ಟೆ ಹಾಕಿದ ತಕ್ಷಣ ಈ ನಾವು ಜೈಲ್ ಕರ್ಕೊಂಡು ಹೋಗೋದು, ಬೇಲ್ ಕೊಡೋದು, ಇವೆಲ್ಲ ನೋಡಿದ್ರೆ ಕಳ ಅಂತ ಕಲಿಯಂತ ಅವ್ರ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ಇಂಥದ್ರಲ್ಲಿ ಬದುಕಿ ನಾವು ಸೈ ಅನ್ಸ್ಕೋಬೇಕಂತೂ ಬಹಳ ಕಷ್ಟ. ಜನ ಸುಳ್ಳೆನೆಯ ನೋಡ್ತಾ ಇದ್ದೀವಿ. ಸೊ ಅಂತ ಪರಿಸ್ಥಿತಿಲಿ ನಾವೆಲ್ಲ ಇದ್ದೀವಿ. ಬಟ್ ಇರ್ಲಿ, ದಿಸ್ ಇಸ್ ಚಾಲೆಂಜಿಂಗ್ ಲೈಫ್. ಏನು ಮಾಡೋಕ್ಕಾಗಲ್ಲ. ಸೊ ನಾನು ಒಬ್ರಿಗಿಬ್ಬರಿಗೆ ಅಂತ ಹೇಳಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಬೇಕಾದಷ್ಟು ಬರ್ತದೆ. ನಾವು ಕೂಡ ಬಹಳ ಹುಷಾರಾಗಿ ನಾವು ನಿಮ್ಮ ಹತ್ರ ಇರಬೇಕು. ಯಾಕಂದ್ರೆ ನೀವು ವಿವಿಧ ರೀತಿಯಲ್ಲಿ ರಿಸರ್ಚ್ ಮಾಡಿ, ಅದು ಯಾವುದೋ 5 ವರ್ಷದಿಂದ ಏನೋ ಮಾತಾಡ್ಬಿಡ್ತೀನಿ, 10 ವರ್ಷದಿಂದ ಮಾತಾಡ್ತೀನಿ, ಅದನ್ನು ಸೇರಿಸಿ ಅವತ್ತು ಟೀಕಿಂಗ್ ಇವತ್ತು ಹಿಂಗೆ ಹೇಳ್ತಾರೆ ಅಂದ್ಬಿಟ್ಟು ನಮ್ದು 2 ಮಕ್ಕನೂ ತೋರಿಸ್ತೀರಿ ನೀವು. ಯಾರೋ ಇನ್ನೊಂದ್ಸತಿ ಯಾರೋ ಒಬ್ರು ಯಾವುದೋ ಸಂದರ್ಭದಲ್ಲಿ ಕೊಟ್ಟು ಹಾಗೆ ಉದ್ದಿದ್ದು, ಈಗ ತಪ್ಪೋತಾ ಇರೋದು, ಹಾಗೆ ಕಿತ್ತಾಡ್ತಿರೋದು ಎಲ್ಲ ಸೇರಿಸಿಸ್ಬಿಟ್ಟು ಹೊಡೆದು ನಮ್ಮ ಮಾನ ಮರ್ಯಾದೆ ತೆಗೆದು ಬೀದಿಗೆ ಹಾಕ್ತೀವಿ. ಇರ್ಲಿ, ಏನು ಮಾಡೋಕ್ಕಾಗಲ್ಲ. ಸೊ ಅಲ್ಟಿಮೇಟ್ಲಿ ವಿ ಹ್ಯಾವ್ ಟು ಲೀವ್ ವಿತ್ ಯು, ವಿ ಹ್ಯಾವ್ ಟು ಡೈ ವಿತ್ ಯು. ಸೊ ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಎಲ್ಲ ಸ್ಟೇಜ್ ಮೇಲೆ ಇರೋರ ಮೇಲೆ ಇದು ಇರಲಿ. ನಮ್ಮ ಸರ್ಕಾರ ಇರೋದು ನಿಮ್ಗೋಸ್ಕರ. ನೀವು ಕೂಡ ನಮ್ಮ ಸರ್ಕಾರ ಮತ್ತೆ ತರಲಿಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು DCM ಸಾಹೇಬ್ರಿಗೆ. ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೀವನದಲ್ಲಿ ನಾವು ಹೋಗ್ತಾ ಇರ್ಬೇಕು.